ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದಿಂದ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಇವಾಗ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಟಾಟಾ ಏಸ್ ನಂತಹ ಗೂಡ್ಸ್ ವೆಹಿಕಲ್, 4 ವೀಲರ್ ಟಾಟಾ ಏಸ್ ಬರುತ್ತಲ್ಲ ಆ ರೀತಿಯಾಗಿರುವಂತಹ ಗೂಡ್ಸ್ ವೆಹಿಕಲ್ ಮತ್ತೆ ಟ್ರ್ಯಾಕ್ಟರ್ ಹಾಗೇನೆ ಕಾರ್, ಟ್ಯಾಕ್ಸಿ ಉದ್ದೇಶಕ್ಕೆ ಕಾರ್, ಈ 3 ರೀತಿಯಾಗಿರುವಂತಹ ವಾಹನಗಳನ್ನ ಖರೀದಿಸೋದಕ್ಕೆ ಸರ್ಕಾರದಿಂದ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗ್ತಾ ಇದೆ. ಎಷ್ಟು ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಗರಿಷ್ಠವಾಗಿ 3 ಲಕ್ಷ ರೂಪಾಯಿವರೆಗೂ ಇಲ್ಲಿ ಸಬ್ಸಿಡಿ ಸಿಗ್ತಾ ಇದೆ, ಅಥವಾ 50% ಸಬ್ಸಿಡಿ ಸಿಗುತ್ತೆ. ಈ 50% ಯಾವಾಗ ಸಿಗುತ್ತೆ, 3 ಲಕ್ಷ ರೂಪಾಯಿ ಯಾವಾಗ ಸಿಗುತ್ತೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಒಟ್ಟಾರೆಯಾಗಿ ಗೂಡ್ಸ್ ವೆಹಿಕಲ್ ಅಂತಹ ಟಾಟಾ ಎಸಿ ವಾಹನಗಳು, ಟ್ರ್ಯಾಕ್ಟರ್ ಹಾಗೇನೆ ಮೂರನೇದಾಗಿ ಕಾರ್, ಈ ಅಂದ್ರೆ 4 ವೀಲರ್ ಅನ್ನ ಖರೀದಿ ಮಾಡೋದಕ್ಕೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ 3 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ. ಸೊ ಹಾಗಾದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನ ಅಥವಾ ಸಬ್ಸಿಡಿಯನ್ನ ಪಡೆಯೋದು ಹೇಗೆ? ಈ ಒಂದು ಯೋಜನೆಯ ಉದ್ದೇಶ ಏನು? ಎಲ್ಲಾ ಯೋಜನೆಗಳಿಗೂ ಕೂಡ ಒಂದು ಉದ್ದೇಶ ಅಂತ ಇರುತ್ತೆ. ಈ ಒಂದು ಯೋಜನೆಯ ಉದ್ದೇಶ ಏನು? ಈ ಒಂದು ಯೋಜನೆ ಯಾರ್ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಯಾವ ಸಮುದಾಯದವರು ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಹತೆಗಳು ಏನೇ ಇರಬೇಕಾಗುತ್ತೆ, ದಾಖಲೆಗಳು ಏನೇನ್ ಬೇಕಾಗುತ್ತೆ, ಎಲ್ಲಿ ಅರ್ಜಿನ ಸಲ್ಲಿಸಬೇಕು, ಕೊನೆ ದಿನಾಂಕ ಯಾವಾಗ, ಇಷ್ಟು ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಎಲ್ಲೂ ಕೂಡ ವಿಡಿಯೋವನ್ನ ಓಡಿಸ್ಕೊಂಡು ನೋಡ್ಬೇಡಿ, ನಿಮ್ಗೆ ಅರ್ಥ ಆಗುದಿಲ್ಲ. ಸೊ ಓಕೆನಾ? ಸೊ ಹಾಗಾದ್ರೆ ವಿಡಿಯೋವನ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ, ಈ ಒಂದು ಸಾಲ ಸಬ್ಸಿಡಿ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ದುಡಿಮೆಯ ಉದ್ದೇಶಕ್ಕೆ. ಸೊ ಇವಾಗ ಅರ್ಜಿಯನ್ನು ಸಲ್ಲಿಸಿರುವಂತವ್ರು ನಮ್ಗೆ ಯಾವುದೇ ರೀತಿಯಾದಂತಹ ಉದ್ಯೋಗ ಇಲ್ಲ, ಅಥವಾ ನಮ್ದು ಸ್ವಂತ ದುಡಿಮೆ ಇಲ್ಲ, ಸೊ ನಮ್ಗೆ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ, ಒಂದು ದುಡಿಮೆಯ ಮಾರ್ಗನೇ ಇಲ್ಲ ಅನ್ನುವಂಥವ್ರಿಗೆ ಈ ಒಂದು ಯೋಜನೆ ತುಂಬಾ ಯೂಸ್ಫುಲ್ ಆಗುತ್ತೆ. ದುಡಿಮೆಯ ಉದ್ದೇಶಕ್ಕೆ ಯಾರು 4 ವೀಲರ್ ಅನ್ನ ಖರೀದಿ ಮಾಡ್ತಾರೆ ಅವ್ರಿಗೆ ಈ ಒಂದು ಯೋಜನೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಯಾವ್ಯಾವ ರೀತಿಯಾಗಿರುವಂತಹ ಒಂದು ವೆಹಿಕಲ್ ಅನ್ನ ತಗೋಬಹುದು ಅಂತ ನೋಡೋದಾದ್ರೆ, ಸರಕು ವಾಹನ ಅಂದ್ರೆ ನೀವು ನೋಡಿರ್ಬೋದು ಟಾಟಾ ಎಸ್ ನಂತಹ ಈ ಗೂಡ್ಸ್ ವೆಹಿಕಲ್ ಬರುತ್ತೆ, 4 ವೀಲರ್ ಟಾಟಾ ಎಸ್ ನಂತಹ ಗೂಡ್ಸ್ ವೆಹಿಕಲ್. ಅದನ್ನು ನೀವು ಬಾಡಿಗೆ ಉದ್ದೇಶಕ್ಕೆ ತಗೊಂಡು ನೀವು ಬಾಡಿಗೆಯಿಂದ ದುಡ್ಡು ಸಂಪಾದನೆ ಮಾಡ್ಬೋದು. ಅದಾದ್ಮೇಲೆ ಟ್ಯಾಕ್ಸಿ, ಎಲ್ಲೋ ಬೋರ್ಡ್, ಸೊ ಓಲಾ ಊಬರ್ ಆಗಿರ್ಬೋದು, ಟ್ಯಾಕ್ಸಿ ಉದ್ದೇಶಕ್ಕಾಗಿ ಎಲ್ಲೋ ಬೋರ್ಡ್ ಕಾರನ್ನ ತಗೊಂಡು ನೀವು ಅದರಲ್ಲೂ ಕೂಡ ರೆಂಟ್ ಅನ್ನ ಅರ್ನ್ ಮಾಡ್ಬೋದು. ಸೊ ಮತ್ತೆ ಟ್ರ್ಯಾಕ್ಟರ್, ಇದನ್ನ ಕೂಡ ಬಾಡಿಗೆಗೆ ಹೋಗಿ ಇದನ್ನ ಕೂಡ ನೀವು ದುಡ್ಡನ್ನ ಮಾಡ್ಬೋದು, ಅಂದ್ರೆ ದುಡ್ಡನ್ನ ಅರ್ನ್ ಮಾಡ್ಬೋದು, ದುಡಿಮೆಯನ್ನ ಮಾಡ್ಬೋದು. ಸೊ ಈ ರೀತಿಯಾಗಿರುವಂತಹ ದುಡಿಮೆಯ ಉದ್ದೇಶಕ್ಕೆ ಗೂಡ್ಸ್ ವೆಹಿಕಲ್, ಎಲ್ಲೋ ಬೋರ್ಡ್ ಕಾರ್ ಅಥವಾ ಟ್ರ್ಯಾಕ್ಟರ್, ಈ 3 ರೀತಿಯಾಗಿರುವಂತಹ ವಾಹನವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಸರ್ಕಾರದಿಂದ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಸಾಲ ಮತ್ತೆ ಸಬ್ಸಿಡಿ ಹೇಗೆ, ಯಾವ ರೀತಿ ಸಿಗುತ್ತೆ ಅಂತ ನೋಡೋದಾದ್ರೆ, ಆಗ ನಿಮ್ಗೆ 2 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅಂದ್ರೆ 4 ಲಕ್ಷ ರೂಪಾಯಿ ವೆಹಿಕಲ್ಗೆ 50% ಅಂದ್ರೆ 2 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇನ್ನು ಉಳಿದಂತಹ 2 ಲಕ್ಷ ರೂಪಾಯಿ ಮಾತ್ರ ನೀವು ಮರುಪಾವತಿ ಮಾಡ್ಬೇಕಾಗುತ್ತೆ. ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ 6 ಲಕ್ಷದ ಒಳಗಡೆ ಇದ್ರೆ 50% ಸಿಗುತ್ತೆ. 6 ಲಕ್ಷದ ಒಳಗಡೆ ಎಷ್ಟೇ ಇದ್ರೂ ಕೂಡ ನಿಮ್ಗೆ 50% ಸಬ್ಸಿಡಿ ಸಿಗುತ್ತೆ. ಇನ್ ಕೇಸ್ ಏನಾದ್ರೂ ನೀವು ತಗೊಳ್ಳುವಂತಹ ವೆಹಿಕಲ್ ನ ಬೆಲೆ, ಅದರ ಒಂದು ರೇಟ್ ಏನಾದ್ರು 6 ಲಕ್ಷದ ಮೇಲೆ ಎಷ್ಟೇ ಇದ್ರೂ ಕೂಡ, 6 ಆಗಿರ್ಬೋದು, 7 ಲಕ್ಷ ಆಗಿರ್ಬೋದು, 8 ಲಕ್ಷ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು, 12 ಲಕ್ಷ ಆಗಿರ್ಬೋದು, ಅದೆಷ್ಟೇ ಇದ್ರೂ ಕೂಡ 3 ಲಕ್ಷ ರೂಪಾಯಿ ಮಾತ್ರ ಆಗ ಸಬ್ಸಿಡಿ ಸಿಗುತ್ತೆ. 6 ಲಕ್ಷ ರೂಪಾಯಿ ದಾಟಿದ ಮೇಲೆ 3 ಲಕ್ಷ ರೂಪಾಯಿ ಮಾತ್ರ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುವಂತದ್ದು. ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡಿ ನೋಡ್ಬೋದು. ಸೊ ನೆಕ್ಸ್ಟ್ ಇತರೆ ಯೋಜನೆಗಳು. ಸೊ ಈ ಸರ್ಕಾರದಿಂದ ಇದೇ ಒಂದು ಡೇಟ್ಗೆ ಅಂದ್ರೆ ಇದೇ ಒಂದು ಸಮಯದಲ್ಲಿ ಇನ್ನು ಕೆಲವೊಂದಿಷ್ಟು ಯೋಜನೆಗಳಿಗೂ ಕೂಡ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಇದೆ, ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಇದೆ. ಉಚಿತವಾಗಿ ಬೋರ್ವೆಲ್ ಅನ್ನ ಇಲ್ಲಿ ಕೊರೆಸಿ ಪಂಪ್ ಸೆಟ್ ಅನ್ನು ಕೂಡ ಹಾಕಿ ಕೊಡ್ತಾರೆ. ಮತ್ತೆ ಅರಿವು ಶೈಕ್ಷಣಿಕ ಸಾಲ ಇದೆ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲವನ್ನು ಕೂಡ ಕೊಡ್ತಾರೆ. ವಿದೇಶಿ ವ್ಯಾಸಂಗಕ್ಕೆ ಸಾಲನು ಕೂಡ ಸಿಗುತ್ತೆ. ಇದೆಲ್ಲರ ಬಗ್ಗೆನೂ ಕೂಡ ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇದು ನಿಮ್ಗೆ ಒಂದು ಗ್ಲಿಮ್ಸ್ ಇರ್ಲಿ ಅಂತ ಇಲ್ಲಿ ನಿಮ್ಗೆ ಒಂದು ಶಾರ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಇವಾಗ ಸ್ವಾವಲಂಬಿ ಸಾರಥಿ ಬಗ್ಗೆ ಇವಾಗ ಪೂರ್ತಿ ನೋಡ್ತಾ ಹೋಗೋಣ. ಹಾಗಾದ್ರೆ ಯಾವೆಲ್ಲ ಸಮುದಾಯದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ನೀವು ಇಲ್ಲಿ ನೋಡ್ತಿರ್ಬೋದು ಡಿ ದೇವರಾಜು ಅರಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ದೇವರಾಜು ಅರಸು ಅಭಿವೃದ್ಧಿ ನಿಗಮ ಏನಿದೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ಅಲೆಮಾರಿ ಅಂಡ್ ಅರೆ ಅಲೆಮಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದವರು ಕೂಡ
ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತು ಮತ್ತೆ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಆ ಮರಾಠ ಮರಾಠ ಸಮುದಾಯದ ಅಭಿವೃದ್ಧಿ ನಿಗಮ, ಮತ್ತೆ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಮತ್ತೆ ಅಂಬಿಗರ ಚೌಡಯ್ಯ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಮತ್ತೆ ಒಕ್ಕಲಿಗ ಅಭಿವೃದ್ಧಿ ನಿಗಮ, ಮತ್ತೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಮತ್ತೆ ಸ್ಟೇಟ್ ಕಾಡುಗೊಲ್ಲ ಕಾರ್ಪೊರೇಷನ್ ಲಿಮಿಟೆಡ್, ಮತ್ತೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ. ಇಷ್ಟು ಅಭಿವೃದ್ಧಿ ನಿಗಮದ ಸಮುದಾಯದವರು ಕೂಡ, ಅಂದ್ರೆ ಇಷ್ಟು ಸಮುದಾಯದವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಈ ಒಂದು ಯೋಜನೆಗೆ ಅಲ್ಲ, ಇಷ್ಟು ಯೋಜನೆಗಳಿಗೂ ಅರ್ಜಿಯನ್ನ ಸಲ್ಲಿಸಬಹುದು. ಇದರ ಜೊತೆಯಲ್ಲಿ ನೀವು ಸ್ವಾವಲಂಬಿ ಸಾರಥಿ ಯೋಜನೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಅರ್ಹತೆಗಳು ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅರ್ಜಿದಾರರು ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕು. ಇಷ್ಟು ಯೋಜನೆಗಳಿಗೂ ಕೂಡ ಸಾಮಾನ್ಯ ಅರ್ಹತೆಗಳು ಇವು ಆಗಿರುತ್ತೆ. ಇವು ಎಲ್ಲ ಸಾಮಾನ್ಯ ಅರ್ಹತೆಗಳು. ಇಷ್ಟು ಅರ್ಹತೆ ಆದ್ರೂ ಇರಲೇಬೇಕು, ಕನಿಷ್ಠ ಅರ್ಹತೆ ಇರಬೇಕಾಗುತ್ತೆ. ಅರ್ಜಿದಾರರು ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕು, ಅಂದ್ರೆ ಪರ್ಮನೆಂಟ್ ಕರ್ನಾಟಕ ಅಡ್ರೆಸ್ ಅಲ್ಲಿ ಅವರು ವಾಸ ಆಗಿರ್ಬೇಕು. ನೆಕ್ಸ್ಟ್, ನಿಗಮದ ಯೋಜನೆಗಳಲ್ಲಿ ಸೌಲಭ್ಯಗಳನ್ನು ಪಡೆಯಲು ಇಚ್ಛಿಸುವವರು ಸರ್ಕಾರದ ಈ ಸಮುದಾಯದ ಹಾಗೂ ಅದರ ಉಪಜಾತಿಗಳಿಗೆ ಸೇರಿದವರಾಗಿರ್ಬೇಕು. ಇಲ್ಲಿ ನಿಮ್ಗೆ ತೋರಿಸ್ತೆ. ಸೊ ಈ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕು ಅಥವಾ ಅದರ ಉಪಜಾತಿಗೆ ಸೇರಿದವರಾಗಿರಬೇಕು. ಸೊ ಓಕೆನಾ. ಸೊ ನೆಕ್ಸ್ಟ್ ಮೂರನೇದಾಗಿ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತದೆ. ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಕ್ಟಿವ್ ಇರುವಂತದ್ದು ಬೇಕಾಗುತ್ತೆ. ವಯೋಮಿತಿ 18 ವರ್ಷಗಳಿಂದ 55 ವರ್ಷಗಳ ಒಳಗಡೆ ಇರಬೇಕಾಗುತ್ತೆ. ನಿಗಮದ ಅಥವಾ ಸರ್ಕಾರದ ಯಾವುದಾದ್ರೂ ಯೋಜನೆಗಳ ಅಡಿಯಲ್ಲಿ ಈ ಹಿಂದೆ ಸೌಲಭ್ಯ ಪಡೆದಿರಬಾರದು. ಅಂದ್ರೆ ಈ ಒಂದು ಸಮುದಾಯದವರು ಈ ಹಿಂದೆ 2024 ಅಥವಾ ಈ ವರ್ಷದ ಹಿಂದೆ ಯಾವ್ದಾದ್ರು ಯೋಜನೆಗಳಲ್ಲಿ ಫಲಾನುಭವಿ ಆಗಿದ್ರೆ ಅಥವಾ ಈ ಹಿಂದೆ ಯಾವ್ದಾದ್ರು ಸೌಲಭ್ಯವನ್ನ ಅರ್ಜಿಯನ್ನ ಸಲ್ಲಿಸಿ ಸೌಲಭ್ಯವನ್ನ ಪಡೆದಿದ್ರೆ ಅವರಿಗೆ ಈ ವರ್ಷದಲ್ಲಿ ಅರ್ಹತೆ ಇರೋದಿಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ. ಮತ್ತೆ ಇಲ್ಲಿ ಆರನೇದಾಗಿ ನೋಡೋದಾದ್ರೆ ಕುಟುಂಬದ ಒಬ್ಬರಿಗೆ ಮಾತ್ರ ಇಲ್ಲಿ ಸೌಲಭ್ಯ ಒದಗಿಸಲಾಗುವುದು. ಅಂದ್ರೆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆಗಳಿಂದ ಲಾಭ ಸಿಗುವಂತದ್ದು. ನೆಕ್ಸ್ಟ್, ಅರಿವು ಯೋಜನೆ ಅಡಿಯಲ್ಲಿ ವಯೋಮಿತಿ 18ರಿಂದ 30 ವರ್ಷಗಳ ಮಿತಿಯಲ್ಲಿರಬೇಕು. ವಾರ್ಷಿಕ ವರಮಾನ 3.5 ಲಕ್ಷಗಳು. ಅಂದ್ರೆ ಅರಿವು ಯೋಜನೆ ಅಡಿಯಲ್ಲಿ ನಿಮ್ಗೆ ಅರಿವು ಯೋಜನೆ ಮುಂದೆ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್, ಈ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಅರ್ಜಿದಾರರು 21 ವರ್ಷ ಮೇಲ್ಪಟ್ಟವರಾಗಿರ್ಬೇಕು, 45 ವರ್ಷದ ಒಳಗಡೆ ಇರ್ಬೇಕಾಗುತ್ತೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ, ಅಂದ್ರೆ ವೆಹಿಕಲ್ ಸಬ್ಸಿಡಿ ಸ್ಕೀಮ್ಗೆ. ಸೊ ಓಕೆನಾ, 21ರಿಂದ 45 ವರ್ಷದ ಒಳಗಡೆ ಇರ್ಬೇಕಾಗುತ್ತೆ. ನೆಕ್ಸ್ಟ್, ಅರ್ಜಿದಾರರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಗೂ ಬ್ಯಾಂಕ್ ಖಾತೆಯನ್ನು ತಮ್ಮ ಆಧಾರ್ ಸಂಖ್ಯೆಗೆ ಜೋಡಣೆ ಮಾಡಿರಬೇಕು. ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಅದು ಬ್ಯಾಂಕ್ ಅಕೌಂಟ್ಗೆ ಮತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿರ್ಬೇಕು, ಕಡ್ಡಾಯವಾಗಿ ಮಾಡಿಸಿರ್ಬೇಕು ಅದನ್ನ. ನೆಕ್ಸ್ಟ್, 10ನೇದಾಗಿ ಅರ್ಜಿದಾರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮಾಂತರಗಳಲ್ಲಿ ಅಂದ್ರೆ ಹಳ್ಳಿ ಕಡೆಗಳಲ್ಲಿ, ರೂರಲ್ ಕಡೆಗಳಲ್ಲಿ 98,000 ಇರಬೇಕಾಗುತ್ತೆ. ಮತ್ತೆ ನಗರ ಪ್ರದೇಶಗಳಲ್ಲಿ, ಸಿಟಿ ಏರಿಯಾಗಳಲ್ಲಿ 1,20,000 ರೂಪಾಯಿ ಒಳಗಡೆ ಇರಬೇಕಾಗುತ್ತೆ ಅವರ ಒಂದು ವಾರ್ಷಿಕ ಆದಾಯ ಅಥವಾ ವಾರ್ಷಿಕ ವರಮಾನ. ನೆಕ್ಸ್ಟ್, 11ನೇದಾಗಿ ಆಯ್ಕೆ ಮಾಡುವಾಗ ಮಹಿಳೆಯರಿಗೆ 33% ರಿಸರ್ವೇಶನ್ ಅನ್ನ ಕೊಡ್ತಾರೆ. ಮತ್ತೆ ವಿಕಲಚೇತನರಿಗೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ಗೆ 5% ರಿಸರ್ವೇಶನ್ ಅನ್ನ ಕೊಡ್ತಾರೆ. ಮತ್ತೆ ತೃತೀಯ ಲಿಂಗಿಗಳಿಗೆ 1% ರಿಸರ್ವೇಶನ್ ಅನ್ನ ಈ ಒಂದು ಯೋಜನೆಗೆ ಅರ್ಜಿ ಈ ಸರ್ಕಾರದಿಂದ ರಿಸರ್ವೇಶನ್ ಕೊಡ್ತಾರೆ ಈ ಒಂದು ಯೋಜನೆಗೆ. ನೆಕ್ಸ್ಟ್, ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ನೀವು ಯಾವ್ದಾದ್ರು ವೆಹಿಕಲ್ಗೆ ಅರ್ಜಿಯನ್ನು ಸಲ್ಲಿಸಬೇಕು, ಸಾಲ ಮತ್ತೆ ಸಬ್ಸಿಡಿಯನ್ನ ಪಡಿಬೇಕು ಅಂತಂದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ಅದು ಏನೇನು ಅಂತ ನೋಡೋದಾದ್ರೆ ಫೋಟೋ ಬೇಕಾಗುತ್ತೆ, ಮತ್ತೆ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದರಲ್ಲಿ RD ನಂಬರ್ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ನೀವು ರಿನ್ಯೂವಲ್ ಮಾಡ್ಕೊಂಡ್ರೆ RD ನಂಬರ್ ಬರುತ್ತೆ. ನೆಕ್ಸ್ಟ್, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ವೆಹಿಕಲ್ ಕೊಟೇಶನ್, ನೀವು ಯಾವ ಒಂದು ವೆಹಿಕಲ್ ನ ಟ್ರ್ಯಾಕ್ಟರ್ ಅಥವಾ ಟಾಟಾ ಎಸ್ ಅಂತಹ ಗೂಡ್ಸ್ ಗಾಡಿನ ಅಥವಾ ಕಾರ್ ತಗೊಳ್ತಾ ಇದಾರಲ್ಲ ಅದರ ಒಂದು ವೆಹಿಕಲ್ ಕೊಟೇಶನ್ ಶೋರೂಮ್ ಅಲ್ಲಿ ಕೇಳಿದ್ರೆ ನಿಮ್ಗೆ ವೆಹಿಕಲ್ ಕೊಟೇಶನ್ ಹಾಕೊಡ್ತಾರೆ. ಅದಾದ್ಮೇಲೆ ರೇಷನ್ ಕಾರ್ಡ್. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ನೆಕ್ಸ್ಟ್, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ನೀವೇ ಸ್ವತಃ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಮತ್ತೆ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಕೊಡ್ತಾರೆ ನೀವು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋದ್ರೆ. ನೆಕ್ಸ್ಟ್, ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ ಇದೇ ಜುಲೈ 2ನೇ ತಾರೀಕು 2025ನೇ ತಾರೀಕು. ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸಹಾಯವಾಣಿ ಕೂಡ ಇದೆ, ಹೆಲ್ಪ್ ಲೈನ್ ಕೂಡ ಇದೆ. ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು. ಸೊ ಯಾರಾದ್ರೂ ಆಸಕ್ತಿ ಇರುವಂತವ್ರು ಇದೇ ಜುಲೈ 2ನೇ ತಾರೀಕಿನ ಒಳಗಡೆ 2025 ಜುಲೈ 2ನೇ ತಾರೀಕಿನ ಒಳಗಡೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೋ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ
ಸೊ ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ಪಡಿಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋವನ್ನ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ಸೊ ಆಸಕ್ತಿ ಇರುವಂತವ್ರು ಅಪ್ಲೈ ಮಾಡಿ. ಮತ್ತೆ ಈ ಒಂದು ಇನ್ಫಾರ್ಮೇಶನ್ ಬೇರೆಯವ್ರಿಗೆ ಉಪಯುಕ್ತ ಇರುತ್ತೆ. ಸೊ ಮಾಹಿತಿ ಗೊತ್ತಿರೋದಿಲ್ಲ ಅವ್ರಿಗೆ, ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.